ಯಾವ ಅಭ್ಯರ್ಥಿಗಳನ್ನ ಇವತ್ತು ಸೂಚನೆ ಮಾಡ್ತಾರೆ ಮೂರು ಕ್ಷೇತ್ರಗಳಿಂದ ಅವಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟು ಅಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಏನು ಶ್ರಮ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಚರ್ಚೆ ಆಯಿತು. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ಸಭೆ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಚನ್ನಪಟ್ಟಣ ಕ್ಷೇತ್ರ ಏನಾಗಿದೆ, ಸನ್ಮಾನ್ಯ ಕುಮಾರಸ್ವಾಮಿಯವರು ಪ್ರತಿನಿಧಿಸಿದಂಥ ಕ್ಷೇತ್ರ ಅದು. ಹಾಗಾಗಿ ವರಿಷ್ಠ ತೀರ್ಮಾನ ಏನಿದೆ, ಸನ್ಮಾನ್ಯ ಕುಮಾರಸ್ವಾಮಿಯವರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ಬದ್ಧವಾಗಿರ್ತಾರೆ ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಅಭಿಪ್ರಾಯ. ಆದ್ದರಿಂದ ಅದನ್ನು ಕೂತು ಸನ್ಮಾನ್ಯ ಕುಮಾರಸ್ವಾಮಿಯವರು ಈಗ ಎಲ್ಲದನ್ನು ಕೂಡ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಉತ್ತಮವಾದ ಅಭ್ಯರ್ಥಿಗೆ ಅದನ್ನು ಕ್ಷೇತ್ರದಲ್ಲಿ ಉತ್ತಮವಾದ ಅಭ್ಯರ್ಥಿಯನ್ನು ಕೊಡ್ತಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಂ, ಹೇಳಿ. ಎರಡೂ ಪಕ್ಷದವ್ರು ಮಾಡ್ತಾ ಇದ್ದೀವಿ. ಇವತ್ತು ಗಾಂಧಿ ಪ್ರತಿಮೆ ಎದುರು ಎರಡೂ ಪಕ್ಷದ ಶಾಸಕರು, ಮಾಜಿ ಶಾಸಕರುಗಳು, ನಮ್ಮ ಮುಖಂಡರುಗಳು, ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ನಾವೆಲ್ಲರ ಅಲ್ಲಿ ಭಾಗವಹಿಸಿ ಇದೇನು ಸಂವಿಧಾನಿಕ ಹುದ್ದೆ ರಾಜ್ಯಪಾಲರು ಏನು ಆದೇಶ ನೀಡಿದ್ದಾರೆ, ಸಂವಿಧಾನವನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಏನು ಕಾಂಗ್ರೆಸ್ನವರು ಯಾವಾಗಲೂ ಕೂಡ ಪ್ರತಿಪಾದಿಸ್ತಾ ಇರ್ತಾರೆ. ಆದರೆ ಸಂವಿಧಾನಕ್ಕೆ ಯಾಕೆ ಗೌರವ ಕೊಡ್ತಾ ಇಲ್ಲ? ಈಗ ಒಂದು ನಾನು ಹೇಳ್ತಕ್ಕಂಥದ್ದು, ಅವ್ರು ಏನೂ ಕೂಡ ಇದರಲ್ಲಿ ನನ್ನ ಲೋಪದೋಷ ಇಲ್ಲ, ನಾನೇನು ಕೂಡ ಇದರಲ್ಲಿ ಹಗರಣ ಮಾಡಿಲ್ಲ, ಅವ್ಯವಹಾರ ಮಾಡಿಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಲ್ಲಿದ್ದರೆ ಖಂಡಿತ ಅದರಿಂದ ಹೊರ ಬರಲಿ. ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನ ಬಿಚ್ಚಿಡಲಿಕ್ಕೆ ಇವತ್ತು ಕಾನೂನು ರೀತಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧರಾಗಲಿ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಒಂದು ಹಣವನ್ನು ಈ ಕಾಂಗ್ರೆಸ್ನ ಸರ್ಕಾರ ನೇರವಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡೆದುಕೊಂಡಿದ್ದಾರೆ ತಾವೆಲ್ಲ ನೋಡಿದ್ದೀರಿ. ಸದನದ ಒಳಗಡೆ ವಿರೋಧ ಪಕ್ಷದ ನಾಯಕರಿಗೆ, ಎಲ್ಲ ಶಾಸಕ ಮಿತ್ರರಿಗೆ ಒಂದು ಚರ್ಚೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ದಿರ ಸಭಾಪತಿಗಳ ರಕ್ಷಣೆಯನ್ನು ಪಡೆದುಕೊಂಡು ಪಲಾಯನವಾದ ಮಾಡಿ ಓಡೋಗಿರ್ತಕ್ಕಂಥದ್ದು ನೋಡಿದ್ದೇವೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೆಂಗೇರಿಯಿಂದ ಮೈಸೂರವರೆಗೂ 123 ಕಿಲೋಮೀಟ್ರು ಇಡೀ ರಾಜ್ಯದ 7.5 ಕೋಟಿ ಕನ್ನಡಿಗರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಮೂಲಕ ಪಾದಯಾತ್ರೆಯನ್ನು 8 ದಿನಗಳ ಕಾಲ ಏನು ಹಮ್ಮಿಕೊಂಡಿದ್ವಿ, ಈಗಾಗಲೇ ಪಾದಯಾತ್ರೆ ಮುಕ್ತಾಯ ಆಗಿದೆ. ಇಲ್ಲಿ ಯಾರಿಗೋ ವ್ಯಕ್ತಿಗತವಾಗಿ ನಾವು ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಈಗ ತಾನೇ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣವ್ರು ಹೇಳ್ತಾಯಿದ್ರು, ಇವತ್ತೇನು ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಇವತ್ತು ವಿಶೇಷವಾಗಿ ಗಮನ ಸೆಳೆದಿರ್ತಕ್ಕಂಥದ್ದು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥ ಘನತೆ ಹೊತ್ತ ರಾಜ್ಯಪಾಲರು ಇವತ್ತೇನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮೂಡದಲ್ಲಿ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಏನು ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ, ಕಾನೂನಾತ್ಮಕವಾಗಿ ಸಮುದಾಯದ ಹೆಸರಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಲವಾರು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ರಾಜಕಾರಣದಲ್ಲಿ ಇವತ್ತೇನು ಇಷ್ಟು ವರ್ಷಗಳ ಕಾಲ ಗುರುತಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಅಹಿಂದ ವರ್ಗದ ಪ್ರಶ್ನೆನೂ ಅಲ್ಲ, ಹಿಂದುಳಿದಿರ್ತಕ್ಕಂಥ ಸಮುದಾಯದ ಪ್ರಶ್ನೆನೂ ಅಲ್ಲ. ಇವತ್ತು ಏನು ಆರೋಪ ಬಂದಿದೆ, ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ಇವತ್ತು ಬೆಳಕಿಗೆ ಬಂದಿದೆ. ಇವೆಲ್ಲದರ ಕುರಿತಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು. 3 ಜನ ಇವತ್ತು ಖಾಸಗಿ ಇವತ್ತು ದೂರನ್ನು ಕೊಟ್ಟಿರ್ತಕ್ಕಂಥ 3 ಜನ RTI ಕಾರ್ಯಕರ್ತರುಗಳೇನಿದ್ದಾರೆ, ಇವೆಲ್ಲವನ್ನು ಪರಿಗಣನೆಗೆ ತಗೊಂಡು ಇವತ್ತೇನು ಕೆಲವೊಂದಷ್ಟು ಪೂರಕವಾದಂಥ ಡಾಕ್ಯುಮೆಂಟೇಷನ್ನ ಸಂಗ್ರಹ ಮಾಡಿದ ನಂತರ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಹಾಗಾಗಿ ಇಲ್ಲಿ ಯಾವುದೇ ಟಾರ್ಗೆಟ್ ರಾಜಕಾರಣದ ಪ್ರಶ್ನೆ ಅಲ್ಲ. ಇದು ಒಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ನಾವು ಅವತ್ತಿಂದ ಹೇಳ್ಕೊಂಬಂದಿದ್ದೇವೆ,
ನೈತಿಕ ಹೊಣೆಯನ್ನು ಹೊತ್ತು ಇವತ್ತು ರಾಜೀನಾಮೆನ ಕೊಡ್ತಕ್ಕಂಥದ್ದು ಸೂಕ್ತ. ಬಡವರ ಪರ ಇರುವಂತ ಸರ್ಕಾರ, ಆ ಸರ್ಕಾರವನ್ನು ಬಿಜೆಪಿ ನಡೆಸಿ ಕಳಿಸೋಕ್ಕಾಗ್ತಾ ಇಲ್ಲ, ತೆಗೆದುಕೊಡ್ತಾರೆ. ನೋಡಿ ಅಣ್ಣ, ಒಂದು ಮಾತನ್ನು ಹೇಳ್ತೇನೆ. ಈ ರಾಜ್ಯದ ಜನತೆ 136 ಜನ ಶಾಸಕರನ್ನ ಗೆಲ್ಲಿಸಿದ್ರು. ಇವತ್ತು ಬಡವರ ಹೆಸರಲ್ಲಿ, ಶೋಷಿತ ಹೆಸರಲ್ಲಿ, ಹಿಂದುಳಿದಿರ್ತಕ್ಕಂಥ ಸಮುದಾಯದ ಹೆಸರಲ್ಲಿ ಇವತ್ತೇನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಅನುಭವಿಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ಸು ಯಾವ ರೀತಿ ಇವತ್ತು ಎಸ್ ಟಿ ಸಮುದಾಯಕ್ಕೆ ವಂಚನೆಯನ್ನು ಮಾಡಿದ್ದಾರೆ, ಯಾವ ರೀತಿ ಎಸ್ ಸಿ ಸಮುದಾಯಕ್ಕೆ SCP TSP ವರ್ಕಲ್ಲಿ 25,000 ಕೋಟಿ ಇವತ್ತು ಹಣವನ್ನು ಯಾವ ರೀತಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ಇವೆಲ್ಲವನ್ನು ಗಮನಿಸಿದಾಗ ದಯಮಾಡಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳನ್ನ ಕೇವಲ ನಿಮ್ಮ ರಾಜಕೀಯ ಮತ ಬ್ಯಾಂಕ್ಗೋಸ್ಕರ ಇಟ್ಕೊಳ್ತಕ್ಕಂಥದ್ದಕ್ಕೆ ಸೀಮಿತಗೊಳಿಸ್ಕೊಳ್ಬೇಡಿ. ದಯಮಾಡಿ ಇವೆರಡೂ ಸಮುದಾಯಗಳಿಗೆ ಅಥವಾ ಎಲ್ಲ ಸಮುದಾಯಗಳಿಗೆ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಅದರ ನಾನು ಪ್ರಾರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೇನೆ. ಯಾವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಿತ್ರ ಪಕ್ಷವಾಗಿ ಇವತ್ತು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಇವತ್ತು ನಾವೇನು ಜೊತೆಯಲ್ಲಿದ್ದೇವೆ, ನಮ್ಮ ರಾಜ್ಯದಲ್ಲಿ ಯಾವುದೇ ತೀರ್ಮಾನಗಳು ಆಗಬೇಕಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜೊತೆಯಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ, ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಸ್ಥಳೀಯವಾಗಿ, ವಿಶೇಷವಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಭಾವನೆ ಏನಿದೆ, ಯಾರು ಅಭ್ಯರ್ಥಿ ಆಗಬೇಕು, ಅಥವಾ JDSಗೆ ಬಿಟ್ಕೊಡ್ಬೇಕಾ ಅಥವಾ BJPಯಿಂದ ಸ್ಪರ್ಧೆ ಮಾಡಬೇಕಾ ಅಂತಕ್ಕಂಥ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರುಗಳ ಭಾವನೆಯನ್ನು ಕ್ರೋಢೀಕರಿಸಿ ಇವತ್ತು ಸೂಕ್ತವಾದಂಥ ಸಂದರ್ಭದಲ್ಲಿ ಎರಡೂ ಪಕ್ಷದ ನಾಯಕರು ತೀರ್ಮಾನ ಕೈಗೊಳ್ತಾರೆ. ಇವತ್ತು JP ಭವನದಲ್ಲಿ ವಿಶೇಷವಾಗಿ ಈ ಪಾದಯಾತ್ರೆಯ ಬಳಿಕ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಸಂಘಟನೆಯಲ್ಲಿ ಸಾಕಷ್ಟು ಪ್ರಬುದ್ಧರಿದ್ದಾರೆ, ಅವ್ರದ್ದಾದಂಥ ರೂಪುರೇಷೆಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಕೂತು ಚರ್ಚೆನ ಮಾಡಿದ ಬಳಿಕ ಇವತ್ತು ಕೇಂದ್ರದ ಸಚಿವರು, ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ಸಮಯವನ್ನು ನಿಗದಿ ಮಾಡಿ JP ಭವನದಲ್ಲಿ ಹಲವಾರು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಶಾಸಕ ಮಿತ್ರರು, ಮಾಜಿ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂತು ಒಟ್ಟಾರೆಯಾಗಿ ಪಕ್ಷದ ಬಲವರ್ಧನೆ, ಪಕ್ಷದ ಸಂಘಟನೆಗೆ ಕುರಿತು ಇವತ್ತು ಸಾಕಷ್ಟು ದೀರ್ಘಕಾಲ ಒಂದು 3-3.5 ಗಂಟೆ ಚರ್ಚೆನ ಮಾಡಿದ್ದೇವೆ ಮುಕ್ತವಾಗಿ. ಹಾಗಾಗಿ ಒಬ್ಬ ಕಾರ್ಯಕರ್ತನಾಗಿ ನನ್ನ ಒಂದು ಉದ್ದೇಶ, ಪ್ರಾದೇಶಿಕ ಪಕ್ಷ ಇವತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಶ್ರಮ, ಅವರ ಹೋರಾಟಕ್ಕೆ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಪ್ರತಿ ಹಳ್ಳಹಳ್ಳಿಯಲ್ಲೂ ಇವತ್ತು ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಅವರು ಕೂಡ ಶ್ರಮವನ್ನು ವಹಿಸಿ ಕಾರ್ಯಕರ್ತರಾಗಿ ಈ ಪಕ್ಷವನ್ನು ಕಟ್ಟಿದ್ದಾರೆ. ಅಂಥ ಕಾರ್ಯಕರ್ತರನ್ನ ಇವತ್ತು ಕಟ್ಟ ಕಡೆಯ ಕಾರ್ಯಕರ್ತರನ್ನು ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ ಈಗಲಿಂದ ನಾವೇನು ಚಾಲನೆಯನ್ನು ಕೊಡ್ತಾ ಇದ್ದೇವೆ, ಇವರು ಎಲ್ಲರನ್ನೂ ಕೂಡ ಗುರುತಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಚಿಂತನೆಯನ್ನು 3.25 ವರ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೇವೆ. ಏನು ಬ್ರದರ್, ಈಗ ತಾನೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅವರಿಗೆ ಫೋನ್ ಮಾಡಿದ್ರು, ದೂರವಾಣಿ ಮೂಲಕ ಮಾತನಾಡಿದ್ದೇನೆ. ನಮ್ಮ ಬಾಬಣ್ಣವರು ಇಲ್ಲೇ ಇದ್ದಾರೆ, ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿ ನಾಳೆ ದಿನ ಗಾಂಧಿ ಪ್ರತಿಭೆಯ ಬಳಿ ಒಂದು ಹೋರಾಟವನ್ನು ಇವತ್ತು ಎರಡೂ ಪಕ್ಷದ ನಾಯಕರುಗಳು ಕೈಗೊಳ್ತೇವೆ. ಇಲ್ಲಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸ್ವಾಭಾವಿಕವಾಗಿ ಇದು ಮಾನ್ಯ ಕುಮಾರಣ್ಣ ಅವರು ತೆರವುಗೊಳಿಸಿರುವಂಥ ಕ್ಷೇತ್ರ. ಯಾವುದೇ ಚುನಾವಣೆಗಳು ತಗೊಳ್ಳಿ, ವರದೇಗೌಡರು, ಸನ್ಮಾನ್ಯ ವರದೇಗೌಡರು 94ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಚನ್ನಪಟ್ಟಣದಿಂದ. ಅಂದಿನಿಂದ ಇಂದಿನವರೆಗೂ ಇತ್ತೀಚೆಗೆ ಒಂದು 3 ವರ್ಷದಿಂದ ಸಿಮ್ಲಿಂ ನಾಗರಾಜ್ ಅಂತಕ್ಕಂಥ ಅತ್ಯಂತ ಪ್ರಾಮಾಣಿಕ ಹಿರಿಯ ಕಾರ್ಯಕರ್ತರು
ಆರ್ಥಿಕವಾಗಿ ಪಾಪ ಎಂದೂ ಕೂಡ ಅವರು ಸದೃಢವಾಗಿ ಇದ್ದಂಥವ್ರಲ್ಲ. ಅಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಚನ್ನಪಟ್ಟಣದಲ್ಲಿ JDS ಚಿಹ್ನೆ ಅಡಿ ನಿಲ್ಲಿಸಿದಂಥ ಸಂದರ್ಭದಲ್ಲೂ 55,000 ಮತಗಳು ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದರು. ಅಂದರೆ ಇವತ್ತಿಗೂ ಕೂಡ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ಹತ್ತತ್ರ 60,000ರಿಂದ 70,000 ಯಾರನ್ನೇ ನಿಲ್ಲಿಸಿದ್ರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ನಿಂತಂಥ ಸಂದರ್ಭದಲ್ಲೂ ಜನ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಅದಕ್ಕೆ ಕಾರಣಗಳು ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆ. ಏನು ಇಗ್ಲೂರಿನ ಒಂದು ಬ್ಯಾರೇಜ್ನ ಕಟ್ಟತಕ್ಕಂಥದ್ದು ಏನು ಮಾಡಿದರು, ಬಹುಶಃ ಅದು ಇವತ್ತಿನವರೆಗೂ ಆ ಭಾಗದ ರೈತರು ಮರ್ತಿಲ್ಲ, ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಜೊತೆಯಲ್ಲಿ ಕುಮಾರಣ್ಣವರು ಈ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಹತ್ತತ್ರ 130 ಕೆರೆ ಕಟ್ಟೆಗಳನ್ನ ತುಂಬಿಸಿದ್ರು. ಇವೆಲ್ಲವೂ ಕೂಡ ಮನಸ್ಸುಗಳಲ್ಲಿದೆ. ಹಾಗಾಗಿ ಸ್ವಾಭಾವಿಕವಾಗಿ ನಮ್ಮ ಪಕ್ಷದ ಕೇಡರ್ನಲ್ಲಿ, ನಮ್ಮ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳಲ್ಲಿ ಜನತಾದಳ ಪಕ್ಷಕ್ಕೆ ಏನಾದರೂ ನಮಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಮಾಡ್ಬೋದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ನಮ್ಮ ನಾಯಕರಾದಂಥ ಕುಮಾರಣ್ಣ ಜೊತೆ ಚರ್ಚೆ ಮಾಡಿದ್ದಾರೆ. ಬಟ್ ಅಂತಿಮ ತೀರ್ಮಾನ ಏನೇ ಇದ್ರೂ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಿರ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರ ಜೊತೆ ಕೂತು ನಮ್ಮ ನಾಯಕರು ತೀರ್ಮಾನ ತಗೋತಾರೆ. ಈಗ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆಯಣ್ಣ. ಈಗ ಇಷ್ಟು ವರ್ಷಗಳ ಕಾಲ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ರಾಮನಗರ ಜಿಲ್ಲೆಯಲ್ಲಿ ಕನಕಪುರದಲ್ಲಿ ಹಲವಾರು ವರ್ಷಗಳಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿವರೆಗೂ ಎಂದೂ ಕೂಡ ಚನ್ನಪಟ್ಟಣ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಎಂದೂ ಕೂಡ ಇವತ್ತವರೆಗೂ ಪಾಪ ಚಿಂತನೆಯನ್ನು ಮಾಡಿಲ್ಲ. ಆದರೆ ಬಹುಶಃ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಇತ್ತೀಚೆಗೆ ಭಾಳ ವಿಶೇಷವಾದಂಥ ಒಂದು ಚನ್ನಪಟ್ಟಣ ತಾಲೂಕಿನ ಒಂದು ಅಭಿವೃದ್ಧಿಗೆ ಗಮನವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಸಾಕಷ್ಟು ಸಭೆಗಳ ಮೂಲಕ ದಿನನಿತ್ಯ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. 15-16 ತಿಂಗಳಿಂದ ಕಾಂಗ್ರೆಸ್ನ ಸರ್ಕಾರನೇ ಆಡಳಿತದಲ್ಲಿರೋದು, ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳು. ಯಾಕೆ 15-16 ತಿಂಗಳಿಂದ ₹1 ಅನುದಾನ ಕೊಡ್ಬೋದಾಗಿತ್ತಲ್ಲ? ಬೇಡ, ಚನ್ನಪಟ್ಟಣಕ್ಕೆ ಬಿಡೋಣ. 224 ಕ್ಷೇತ್ರದಲ್ಲಿ 136 ಜನ ಕಾಂಗ್ರೆಸ್ನ ಶಾಸಕರಿಗೆ ನೀವೇ ಹೋಗಿ ಮೈಕಿಡಿರಿ, ದಯಮಾಡಿ ಅವ್ರಿಗೆ ಕೇಳಿ ಎಷ್ಟು ಜನಕ್ಕೆ ಇವತ್ತು ಅಭಿವೃದ್ಧಿಗೆ ಅನುದಾನವನ್ನು ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ 15-16 ತಿಂಗಳಿಂದ. ಇವತ್ತು ಚನ್ನಪಟ್ಟಣದ ಮೇಲೆ ಎಲ್ಲಿಲ್ದಿರ ಪ್ರೀತಿ, ಎಲ್ಲಿಲ್ದಿರ ಅಭಿಮಾನ. ನೋಡೋಣ, ಇದು ಯಾವುದರಿಂದನೂ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇದ್ದರೆ ಚುನಾವಣೆಯ ಬಳಿಕ ಫಲಿತಾಂಶ ಏನು ಬರುತ್ತೋ ಬಿಡುತ್ತೋ ತದನಂತರವೂ ಕೂಡ ಇದೇ ರೀತಿ ಇವರು ಚನ್ನಪಟ್ಟಣದ ಪರವಾಗಿ ನಿಂತು ಅಭಿವೃದ್ಧಿ ಮಾಡ್ತೀವಿ ಅಂದರೆ ನಾವು ಕೂಡ ಕೈ ಜೋಡಿಸ್ತೇವೆ. ಅಭಿವೃದ್ಧಿಗೆ ಯಾವತ್ತೂ ಕೂಡ ನಾವು ಹಿಂದೆ ಹೋಗೋದಿಲ್ಲ. ನೀವು ಸುತ್ತಿ ಬಳಸಿ ಮಾಧ್ಯಮ ಸ್ನೇಹಿತರು ಇದಕ್ಕೆ ಬರ್ತಿರಲ್ಲ. ನಾವೇ ಸುತ್ತಿ ಬಳಸಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನಾಗಿ ಚಿಂತನೆ ಹೇಳಿದ್ದೇನೆ. ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಂಘಟನೆಗೆ ನನಗೆ ಯುವಜನತಾ ದಳದ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಒಂದು ಹುದ್ದೆ ಕೊಟ್ಟಿದ್ದಾರೆ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಹಾಗಾಗಿ ಅದೊಂದು ದೊಡ್ಡ ಜವಾಬ್ದಾರಿ. ಇವತ್ತು 224 ಕ್ಷೇತ್ರದಲ್ಲೂ ಇವತ್ತು ಕಾರ್ಯಕರ್ತರನ್ನ ಹುಮ್ಮಸ್ಸಿನಿಂದ ಹೋಗಿ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಮಾಡ್ತೇವೆ. ನೋಡಿ, ಇಲ್ಲಿ ಬಾಬಣ್ಣ ಏನೋ ಹೇಳ್ತಾರೆ ಕೇಳಿ. ಎರಡೂ ಪಕ್ಷ ಏನು ಹೇಳ್ತದೆ ಅದಕ್ಕೆ ಬದ್ಧವಾಗಿರ್ತಾರೆ. ನಾನು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತೇನಣ್ಣ. ಇವತ್ತು ನಾನು ಶಾಸಕನಾಗಬೇಕು ಅಂತಕ್ಕಂಥ ಭಾವನೆಯಲ್ಲಿ ನಾನೇನು ಅಪಾಪಿಸ್ತಾ ಇಲ್ಲ. ಇದು ವಾಸ್ತವದ ಮಾತು, ನನ್ನ ಹೃದಯದ ಮಾತನ್ನು ಹೇಳ್ತೇನೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನನಗೆ ಈ ರಾಜ್ಯದಲ್ಲಿ ಏನು ದೇವೇಗೌಡರು ಸಾಹೇಬರು ಈ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ದಾರೆ, ಕುಮಾರಣ್ಣ ಅವರ ನಾಯಕತ್ವದ ಅಡಿ ಅತ್ಯಂತ ಸಮರ್ಥವಾಗಿ ಈ ಪಕ್ಷವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಮತ್ತೆ ಸಾಕಷ್ಟು ಜವಾಬ್ದಾರಿಗಳು ಇವತ್ತು ಒಂದು ಯುವ ಸಮುದಾಯದಲ್ಲಿ ನನ್ನ ಮೇಲೆ ಒಂದಷ್ಟು ನಿರೀಕ್ಷೆಗಳಿದೆ ಪಕ್ಷದ ಕಾರ್ಯಕರ್ತರಲ್ಲಿ. ಹಾಗಾಗಿ ಇಲ್ಲಿ ನಾನು ಶಾಸಕನಾಗಬೇಕು ಅಥವಾ ಸಂಸದನಾಗಬೇಕು ಅಂತಕ್ಕಂಥ
ಯಾವುದೇ ರೀತಿ ನನ್ನಲ್ಲಿ ಆಸೆಗಳಿಲ್ಲ. ಹಾಗಿದ್ದಿದ್ರೆ ಮಂಡ್ಯದಲ್ಲಿ ಚುನಾವಣೆ ಪೂರ್ವದಲ್ಲಿ ಎಷ್ಟು ನನಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಜಿ ಶಾಸಕರು ಕೂತು ನಮ್ಮ ಕಾರ್ಯಕರ್ತರುಗಳು, ಇಲ್ಲ ನಿಖಿಲ್ ನೀವು ನಿಂತ್ಕೋಬೇಕು ಈ ಸಲ, ಕಳೆದ ಬಾರಿ ಏನೋ ಘಟನೆಗಳಾಗೋಯ್ತು, ರಾಜಕೀಯ ಸೆಂಟೆದ್ರಿಗೆ ನೀವೆಲ್ಲ ಬಲಿಯಾದ್ರಿ, ಆದರೆ ಈ ಬಾರಿ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದಾಗಲೂ ಕೂಡ ಇಲ್ಲ, ಯಾರಾದರೂ ಕಾರ್ಯಕರ್ತರಿಗೆ ಅಥವಾ ಯಾರಾದರೂ ಹಿರಿಯ ಮುಖಂಡರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾನೇ ಸ್ವತಃ ನನ್ನ ಅಭಿಪ್ರಾಯವನ್ನು ಪಕ್ಷದ ಚೌಕಟ್ಟಿನಲ್ಲಿ ವ್ಯಕ್ತಪಡಿಸಿದ್ದೀನಿ. ಆದರೆ ಎಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು, ಕುಮಾರಣ್ಣನ ಕರ್ಕೊಂಡೋಗಿ ಇವತ್ತು ನಿಲ್ಲಿಸ್ಕೊಂಡು ಸಂಸದರಾಗಿ ಆಯ್ಕೆ ಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಮಣ್ಣಿನ ಋಣ ಕೇಂದ್ರದ ಸಚಿವರಾಗಿ ಆಯ್ಕೆ ಮಾಡಿ ಈ ದೇಶ ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಕುಮಾರಣ್ಣವ್ರು ಮಾಡ್ತಾ ಇದ್ದಾರೆ. ಆಯ್ತಣ್ಣ, ಥ್ಯಾಂಕ್ ಯು.